ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ಅದು ಬೇಕಾಗುತ್ತೆ. ಆಮೇಲೆ ಗುರು ಹಿರಿಯರಲ್ಲಿ ಗೌರವ ಭಾವನೆ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಇತಿಹಾಸದ ಬಗ್ಗೆ ನಮಗೆ ಗೌರವ ಇರಬೇಕು. ಆಮೇಲೆ ಪರಸ್ಪರ ಎಲ್ಲರಲ್ಲಿ ಭಾವೈಕ್ಯತೆ ಭಾವನೆ, ನಾವು ಮೇಲು ಕೀಳು ಅನ್ನೋ ಒಂದು ಭಾವನೆ ಇರಬೇಡ್ದು. ಸಮಾಜದಲ್ಲಿ ಪ್ರತಿಯೊಂದು ಧಾರ್ಮಿಕ ಪದ್ಧತಿಯನ್ನು ಅನುಸರಿಸಿರುವಂಥವರು ಪ್ರತಿಯೊಬ್ಬರು ಕೂಡ ನಾವು ಸಮಾನರು ಅಂತ ನಮ್ಮ ಶಿವಶರಣರು ಏನು ಹೇಳ್ಕೊಟ್ಟಿದ್ದಾರಲ್ಲ, ಆ ಸಮಾನ ಭಾವನೆಯನ್ನು ಕೂಡ ಈ ಮಕ್ಕಳಲ್ಲಿ ಇದು ಕೂಡ ಒಂದು ವ್ಯಾಲ್ಯೂ ಆಗುತ್ತೆ. ಇದನ್ನು ಕೂಡ ಮಕ್ಕಳಿಗೆ ನಾವು ಹೇಳಬೇಕಾಗುತ್ತೆ. ಮತ್ತು ಜೊತೆಗೆ ಪರಿಶ್ರಮ, ಸತತವಾದ ನಿರಂತರ ಪ್ರಯತ್ನ, ಜೊತೆಗೆ ನಿರಂತರ ಕಲಿಕೆ. ಈಗ ನಾನು ಪಾರ್ಲಿಮೆಂಟ್ನಲ್ಲಿ ಇರುವಾಗಲೂ ಕೂಡ 55-60 ವರ್ಷ ಆಗಿರೋರು ಈಗಲೂ ಕೂಡ ಹೈಯರ್ ಎಜುಕೇಷನ್ಗೆ ಆನ್ಲೈನ್ ಕೋರ್ಸಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. 4-5 ಡಿಗ್ರಿ ಮಾಡಿರೋರು. ಸೊ ಒಂದೊಂದು ಯೂನಿವರ್ಸಿಟಿನಲ್ಲಿ ಫೆಲೋಶಿಪ್ ತಗೊಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಮಕ್ಕಳಿಗೂ ಕೂಡ ಡಬಲ್ ಗ್ರ್ಯಾಜುಯೇಟ್ ಆದ ತಕ್ಷಣ ನಿನ್ನ ಓದು ಬರಹ ನಿಂತಿದೆ ಅಂತ ಅಲ್ಲ, ನಿರಂತರ ಕಲಿಕೆಯಲ್ಲಿ ನಾವೆಲ್ಲರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಬೇಕಾಗಿದೆ.